ಗುಲ್ಬರ್ಗ ತಾಲೂಕಿನ ಗರೂರ್ ಬಿ ಗ್ರಾಮದಲ್ಲಿ ಏನು ಮೊಹರಂ ಹಬ್ಬ ಇದೇ ತಿಂಗಳು 7ನೇ ತಾರೀಕು 7ನೇ ತಿಂಗಳು 2024ರಿಂದ ಏನು 18/7/2024ರವರೆಗೆ ಈ ಮೊಹರಂ ಹಬ್ಬವನ್ನು ಕಲಬುರಗಿ ತಾಲೂಕಿನ ಗರೂರ್ ಗ್ರಾಮದಲ್ಲಿ ಆಚರಣೆ ಮಾಡ್ತಿದೆ ಪ್ರತಿ ವರ್ಷ. ಈ 2023ರಿಂದ ಮಾತ್ರ ಈ ಒಂದು ಮೊಹರಂ ಹಬ್ಬಕ್ಕೆ ಕೆಲವು ಕಿಡಿಗೇಡಿಗಳು, ಜಾತಿವಾದಿಗಳು, ಕೋಮುವಾದಿ ಮನಸ್ಸುಳ್ಳಂಥ ಕೆಲವು ಪುಂಡ ಪೋಖರಿಗಳು ಈ ಒಂದು ಮೊಹರಂ ಹಬ್ಬದ ಏನು ಒಂದು ಆಸಿರ್ಖಾನ ಮಸೀದಿ ಕಟ್ಟೆಯನ್ನು ಧ್ವಂಸ ಮಾಡಿರ್ತಾರೆ 2023ರಲ್ಲಿ. ಈ ಕಟ್ಟೆಯ ಏನು ಸುಮಾರು 200 ವರ್ಷದ ಇತಿಹಾಸ ಇದೆ ಈ ಕಟ್ಟೆಗೆ. ಇವತ್ತಿನ ದಿನ ಆ ಕಟ್ಟೆಯಾದರೂ ವೀರಭದ್ರೇಶ್ವರ ಒಂದು ಟೆಂಪಲನ್ನು ರೆಡಿ ಮಾಡಿದ್ದಾರೆ. ಸುಮಾರು 10-12 ವರ್ಷದಿಂದ ಒಂದು ವೀರಭದ್ರೇಶ್ವರ ಟೆಂಪಲ್ ರೆಡಿ ಮಾಡಿ, ಆ ರೆಡಿ ಮಾಡಿದ್ರು ಕೂಡ ಯಾವ ಮುಸಲ್ಮಾನರು ಅವರಿಗೆ ಕ್ಯಾರೆ ಅಂತಂದಿಲ್ಲ, ಏನೂ ಅವ್ರು ಕೇಳಿಲ್ಲ. ಆ ಗುಡಿಯನ್ನು ಕಟ್ಟಿ ಮತ್ತು ಕಂಪೌಂಡ್ ಕಟ್ಟಿದ್ದಾರೆ. ಕಟ್ಟಿ ಆ ಏನು ಮಸೀದಿಯ ಕಟ್ಟೆ ಏನು ಮೊಹರಂ ಆಚರಣೆ ಮಾಡೋ ಮಸೀದಿ ಕಟ್ಟೆ ಒಳಗೆ ಆ ಕಟ್ಟೆ ಕೂಡ ಆ ಕಂಪೌಂಡಲ್ಲಿ ಮಾಡಿರ್ತಾರೆ. ಕಟ್ಟೆನೂ ಕೂಡ ಧ್ವಂಸ ಮಾಡಿರ್ತಾರೆ. ಇದ್ರ ಕೇಳಿದ್ರೆ ಮಾತ್ರ ಇವ್ರ ಮೇಲೆ ಕೇಸ್ ಮಾಡ್ತಾರೆ. ಕೇಳಿದ್ರೆ ಕೇಸ್ ಮಾಡ್ತೀವಿ, ಗುಂಡಾಗರ್ದಿ ಮಾಡ್ತೀವಿ. ಊರಿನವರು ಎಲ್ಲರೂ ಜನ ಅಂತ ಹೇಳ್ತಲ್ಲ, ಕೆಲವು ಊರಿನ ಕೆಲವು 3-4 ಜನರು ಮಾತ್ರ ಈ ಒಂದು ಮೊಹರಂ ಹಬ್ಬಕ್ಕೆ ಅಡೆತಡೆ ನೀಡ್ತಾ ಇದ್ದಾರೆ. ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ, ನಮಗೆ ಸೂಕ್ತವಾದಂಥ ಪೊಲೀಸ್ ಬಂದೋಬಸ್ತು ತಾವು ನೀಡಬೇಕು. ನೀಡಿದ್ರೆ ಸರಿ, ಇಲ್ಲಪ್ಪ ಅಂತಂದ್ರೆ ಈ ಜಾತ್ರೆ ಅಂತೂ ಆಚರಣೆ, ಮೊಹರಂ ಆಚರಣೆ ಅಂತೂ ಕೂಡ ನಾವು 100% ಗ್ರಾಮದಲ್ಲಿ ಆಚರಣೆ ಮಾಡ್ತೀವಿ. ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತೀವಿ. ಜಿಲ್ಲಾಡಳಿತ ಅಂದ್ರೆ DC ಅವರು ಏನು ಮಾಡ್ತಿದ್ರು ಗೊತ್ತಿಲ್ಲ. DC ಅವರಿಗೆ ವಕ್ಫ್ ಬೋರ್ಡಿನಿಂದ ಲೆಟರ್ ಕೂಡ ಕಳಿಸಿದ್ದಾರೆ. DC ಅವರು ತಹಸೀಲ್ದಾರ್ಗೆ ಕೂಡ ಲೆಟರ್ ಬರೆದಿದ್ದಾರೆ. ತಹಸೀಲ್ದಾರ, RI ಮತ್ತು PDO ಅವ್ರಿಗೆ ಬರೆದಿದ್ದಾರೆ. ಅವ್ರು ಯಾವುದೂ ಕೂಡ ಇನ್ನಿ ತನಕ ಯಾವುದೂ ಕ್ರಮ ಕೈಗೊಂಡಿಲ್ಲ. ಇಲ್ಲಿವರೆಗೆ ಆಯ್ತು, ಇಲ್ಲಿ ತನಕನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು 2023ರಿಂದ ನಡೆದ 1 ವರ್ಷ. ಪೊಲೀಸರು ಏನು ಮಾಡಿದ್ರು? ಏನು ಮಂಕೊಂದಿರ ಪೊಲೀಸ್ ಕಮಿಷನರನ್ನು ಮಂಕೊಂದಿರಿ ನೀವು? ನಾವು ಕೇಳ್ತಾ ಇದ್ದೀವಿ. ಇವತ್ತು ನಮಗೆ 1 ವರ್ಷ ಆಯ್ತು ನಿಮಗೆ ಲೆಟರ್ ಕೊಟ್ಟು. ಯಾರು DC ಅವರಾಯಿತು, ಕಮಿಷನರ್ ಆಯಿತು, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಇಲ್ಲಿ ಹೋಗಂತಾರೆ, ಇಲ್ಲಿ ಹೋಗಂತಾರೆ, ವಕ್ಫ್ ಬೋರ್ಡ್ಗೆ ಹೋಗಂತಾರೆ, ವಕ್ಫ್ ಬೋರ್ಡ್ದಿಂದ PDO ಅವ್ರಿಗೆ ಹೋಗಿ ಭೇಟಿಯಾಗಂತಾರೆ, PDO ಅವ್ರು RI ಭೇಟಿಯಾಗಂತಾರೆ, RI ತಹಸೀಲ್ದಾರಿಗೆ ಭೇಟಿಯಾಗಂತಂದು ಇಲ್ಲಿ ತನಕ ಗೊಳ್ಳ ಸುದ್ದಿನೇ ಹೇಳ್ತಾ ಇದ್ದಾರೆ, ಸುಳ್ಳು ಸುದ್ದಿ ಹೇಳ್ತಾ ಇದ್ದಾರೆ. ಜನರಿಗೆ ಒಂದು ದಾರಿ ತಪ್ಪಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡ್ತಾ ಇದೆ. ಅದಕ್ಕೆ ನಾವು 7ನೇ ತಾರೀಕಿನಿಂದ ನಮಗೆ 18ನೇ ತಾರೀಕು ತನಕ ಈ ಒಂದು ಸೂಕ್ತ ಬಂದೋಬಸ್ತ ಪೊಲೀಸರು ನೀಡಬೇಕು. ನೀಡಲಿಲ್ಲಪ್ಪ ಅಂತಂದರೂ ಕೂಡ ನಾವು ಸ್ವತಃ ಆ ಊರಾಗ ಹೋಗಿ ಈ ಮೊಹರಂ ಆಚರಣೆ ಮಾಡೋದಂತೂ ಖಂಡಿತ ನಾವು 100% ಕಾರ್ಯಕ್ರಮ ಅಲ್ಲಿ ಮಾಡ್ತೀವಿ. ಅದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು, ಸೂಕ್ತ ಬಂದೋಬಸ್ತ್ ನೀಡಬೇಕಂತೇಳಿ ನಾನು ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ. ಮಂಜುನಾಥ್ ಭಂಡಾರಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ಗುಲ್ಬರ್ಗ.